ಈ ಪ್ರಕೃತಿ ಎಲ್ಲ ತನ್ನ ಕೆಲಸ ತಾನ ಮಾಡ್ಕೋತೈತೆ ಅಂತ ಹೇಳ್ತಿರ್ತಿಪ್ಪ. ಹಂಗಿದ್ರೆ ಈ ಟ್ರೆಂಚ್ ಬಂಡ್ ಎಲ್ಲಿ ಮಾಡ್ಕೋತೈತೆ ಹೇಳಿ ತೋರಿಸ. ಹಂಗೆ ತೋರಿಸಿದ್ದ ಖರೆ ಆದ್ರೆ ನನ್ನ ಹೊಲ್ದಾಗ ನಾನು ಮಾಡ್ಕೋತೇನೆ ಅಂಥೇಳಿ ನನ್ನ ಗೆಳೆಯ ಸವಾಲು ಹಾಕಿದ್ದಾರೆ. ನಾನು ಏನಪ್ಪ ಇದು ಕುತ್ತಿಗೆಗೆ ಬಂತಲ್ಲ ಅಂಥೇಳಿ ಹುಡ್ಕ್ಯಾಡಕ್ಕೆ ಚಾಲೂ ಮಾಡೇಬಿಟ್ಟೆ. ಆವಾಗ ಸಿಕ್ಕಿದ್ದು ಉತ್ತರ ಏನಂದ್ರೆ ದನದ ಕಾಲು ರೀ. ಈ ದನದ ಕಾಲು ನೋಡಿರನ ದಂಡಿಗೆ ಹಿಂಗೆ ಒಂದು ಕೊಳಗ ಅಂತ ಇರ್ತೈತಿ. ಅದು ಎಷ್ಟು ಬಿಗಿ ಇರ್ತೈತಿ. ದನದ ಒಂದೇ ಅಲ್ರಿ, ಎಲ್ಲ ಸಸ್ಯಾಹಾರಿ ಪ್ರಾಣಿ, ಆಡು, ಕುರಿ, ಜಿಂಕಿ ಇವೆಲ್ಲ ಏನದಲ್ರಿ ಎಲ್ಲ ಥರದ್ದು ಕೊಳಗ ಗಟ್ಟಿನೇ ಇರ್ತೈತಿ. ಯಾಕೆ ಹಿಂಗೆ ಊರಿದಾಗ ಒಂದು ಕಡೆ ತೆಗ್ಗು ಬಿದ್ದು ಇನ್ನೊಂದು ಕಡೆ ಉಬ್ಬಾಗುವಂಗೆ ಅದೇ ತೆಗ್ಗ ಉಬ್ಬನ ಟ್ರೆಂಚ್ ಬಂಡ್ ಆತಿಲ್ರಿ. ಇನ್ನು ಮುಂದಿಂದ ಹೋಗಿ ನೋಡಿದ್ರೆ ಸಸ್ಯಾಹಾರಿ ಪ್ರಾಣಿನ ಜಾಸ್ತಿ ಓಡಾಡ್ತಾವಿಲ್ರಿ ಕಾಡಿನಾಗ. ಯಾಕಂದ್ರೆ ದಿನಪೂರ್ತಿ ಮೇಯ್ಬೇಕಲ್ಲ. ಮಾಂಸಾಹಾರಿಗಳು ವಾರಕ್ಕೊಮ್ಮೆ ಬ್ಯಾಟಿ ಆಡಿ ಮೇದ್ರೆ ಮುಗ್ದ ಹೋದ ಕತಿ. ಕುಲ್ಲ ಬಿಟ್ಟಿದ್ದೊಂದು ಆಕಳ ಒಂದು ತಾಸಿಗೆ 400ರಿಂದ 500 ಹೆಜ್ಜೆ ನಡೀತದಂತ. ಅಲ್ಲಿಗೆ ಲೆಕ್ಕ ಹಾಕಿ ನೋಡಿದ್ರೆ ಇಂಚ್ ಪಟ್ಟಿ ಇಟ್ಟು ಅಳತಿ ಮಾಡಿದ್ರೆ ಈ ದನದ ಕಾಲಾಗ ಒಂದು JCB ಅಲ್ರಿಪ್ಪ 4 JCB ಇರ್ತಾವ.